ಎಲ್ಲರಿಗೂ ನಮಸ್ತೆ. ನಮ್ಮ ಜೀವನದಲ್ಲಿ ಕಷ್ಟ ಬಂತು ಅಂದ ತಕ್ಷಣನೇ ನಾವೆಲ್ಲ ಕುಗ್ಗೋಗ್ತೀವಿ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಯಾವ ರೀತಿ ಎದುರಿಸ್ಬೇಕಂದ್ರೆ ರಾಘವೇಂದ್ರ ಸ್ವಾಮಿಗಳ ಒಂದು ಜೀವನ ಚರಿತ್ರೆ ನಮಗೆ ಮಾದರಿ ಅಂತ ಹೇಳ್ಬೋದು. ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಕಷ್ಟ ಇತ್ತು ಅಂದರೆ ಅವ್ರ ಮನೇಲಿದ್ದಂಥ ಒಂದೇ ಒಂದು ಗ್ಲಾಸು ಒಂದೇ ಜೊತೆ ಬಟ್ಟೆ ಇತ್ತಂತೆ. ಆ ಗ್ಲಾಸಲ್ಲಿ ತಳ ಕೂಡ ಏನಾಗಿತ್ತು, ತೂತಾಗಿತ್ತಂತೆ. ಆ ತಳ ತೂತಾದಾಗ ಏನು ಮಾಡ್ತಾಯಿದ್ರು ರಾಘವೇಂದ್ರ ಸ್ವಾಮಿಗಳು ನೀರನ್ನು ಕುಡಿಬೇಕು ಅನ್ನುವಂಥ ಸಂದರ್ಭದಲ್ಲಿ ಆ ಕೈಯನ್ನು ಕೆಳಗಡೆ ತಳಕ್ಕಿಟ್ಬಿಟ್ಟು ನೀರನ್ನು ತಗೊಂಡು ಕುಡಿತಾ ಇದ್ರಂತೆ. ಎಷ್ಟು ಕಷ್ಟ ಅಂದರೆ ಜೀವನದಲ್ಲಿ ಅವ್ರು ರಾತ್ರಿ ಹೊತ್ತೇನಾದ್ರು ಶ್ಲೋಕಗಳನ್ನು ಓದಬೇಕು ಅನ್ನುವಂಥ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು, ಮನೇಲಿ ದೀಪಕ್ಕೆ ಹಾಕುವಂಥ ಎಣ್ಣೆ ಕೂಡ ಇರಲಿಲ್ವಂತೆ. ಸ್ವಲ್ಪ ಎಣ್ಣೆ ಇತ್ತಂತೆ. ಆ ಎಣ್ಣೆಯನ್ನೇ ದೀಪಕ್ಕೆ ಹಾಕಿಬಿಟ್ಟು ಏನು ಮಾಡ್ತಾಯಿದ್ರು, ಅವರು ದೀಪವನ್ನು ಹಚ್ಕೊಂಡು ಇನ್ನೇನು ಆ ದೀಪ ಹೋಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು, ಎಲೆಗಳನ್ನೆಲ್ಲ ಜೋಡಿಸಿಟ್ಕೋತಾ ಇದ್ರಂತೆ. ಆ ಎಲೆಗಳನ್ನು ಜೋಡಿಸಿಟ್ಕೊಂಡ್ಬಿಟ್ಟು ಏನು ಮಾಡ್ತಾಯಿದ್ರು, ಆ ದೀಪವನ್ನು ಇನ್ನೇನು ಆರುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಒಂದೊಂದೇ ಎಲೆಗೆ ಆ ದೀಪದ ಬೆಳಕನ್ನು ಹಚ್ಕೊಳ್ತಾ ಇದ್ರಂತೆ. ಆ ಎಲೆ ಮತ್ತೆ ಸುಟ್ಟೋಗುತ್ತೆ ಅನ್ನೋ ಅಷ್ಟರೊಳಗೆ ಏನು ಮಾಡ್ತಾಯಿದ್ರು, ಮತ್ತೊಂದು ಎಲೆಯನ್ನು ದೀಪದ ಒಂದು ಹಚ್ಕೋತಾ ಇದ್ರಂತೆ. ಈ ರೀತಿ ರಾಘವೇಂದ್ರ ಸ್ವಾಮಿಗಳು ಶ್ಲೋಕಗಳನ್ನು ಓದ್ತಾ ಇದ್ರಂತೆ. ಮನುಷ್ಯನಿಗೆ ಕಷ್ಟಗಳು ಬರೋದು ಸಹಜ. ಹಾಗಂತೇಳಿ ಯಾವುದೇ ಕಾರಣಕ್ಕೂ ರಾಘವೇಂದ್ರ ಸ್ವಾಮಿಗಳು ಕುಗ್ಲಿಲ್ಲ. ಬಂದಿರುವಂಥ ಎಲ್ಲ ಕಷ್ಟಗಳನ್ನು ಸಾವಧಾನವಾಗಿ ಎದುರಿಸಿದರು. ಈಗ ಕಾಮಧೇನು ಕಲ್ಪತರು ಆಗಿದ್ದಾರೆ. ಬೇಡಿದ ವರವನ್ನು, ಬೇಡಿದ ಆ ಬೇಡಿಕೆಗಳನ್ನು ಪೂರೈಸುವಂತಹ ಕಾಮಧೇನು ಅಂತಲೇ ಹೇಳ್ಬೋದು. ಅಷ್ಟೆಲ್ಲ ಕಷ್ಟಗಳನ್ನು ರಾಘವೇಂದ್ರ ಸ್ವಾಮಿಗಳೇ ಎದುರಿಸಿದ್ದಾರೆ ಅಂದರೆ ನಮಗೆ ಕಷ್ಟಗಳು ಬರೋದು ಸಹಜ. ಹಾಗಾಗಿ ನಮ್ಮ ಜೀವನದಲ್ಲಿ ಕೂಡ ಒಂದು ಒಳ್ಳೆಯ ಉತ್ತಮ ಸ್ಥಾನವನ್ನು ಪಡ್ಕೊಳ್ಬೇಕಾದ್ರೆ ಕಷ್ಟಗಳನ್ನ ಎದುರಿಸಲೇಬೇಕು. ಈ ರಾಯರ ಒಂದು ಜೀವನ ನಮ್ಮೆಲ್ಲರಿಗೂ ಮಾದರಿಯಾಗುತ್ತೆ. ಜೊತೆಗೆ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ